ನಮಸ್ತೆ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೊತೀನಿ. ಬ್ಯಾಸ್ಗೆ ಬಂದೈತ್ರಿ. ನಾನು ಮೊನ್ನೆ 2 ದಿನ ನಳಗಿ ಮ್ಯಾಗ ಹೋಗಿ ಶಂಡ್ಗೆ ಹಾಕಿ ಅಲ್ಲೇ ಕೂತ ಒಂದು ಸ್ವಲ್ಪ ಅಲ್ಲೇ ನೀರು ಕುಡ್ದು ಬಂದೆ. ಅದಕ್ಕಾಯ್ತು. ಮತ್ತು ಮೊನ್ನೆ ಕುಬ್ಸಿಗೆ ಹೋಗಿದ್ದೆ, ಅದು ಬಿಸ್ಲಾಗ ಹೋಗಿದ್ದಕ್ಕಾಯ್ತು ಫ್ರೆಂಡ್ಸ. ಯಾಕೋ ಸ್ವಲ್ಪ ಲೂಸ್ ಮೋಷನ್ ಥರ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ಅದರ ಝಳ ಒಂದು ಶುರುವಾಯ್ತು ನೋಡಿರಿ. ಫಸ್ಟ್ ಬ್ಯಾಸಿಗೆಲ್ಲ ಈ ಒಂದು ಇದ್ರಲಿಂದ ಅಂದರೆ ಈ ಬೇಸಿಗೆಯಿಂದ ಮಳೆಗಾಲ, ಮಳೆಯಿಂದ ಚಳಿಗಾಲ ಹಿಂಗೆ ವಾತಾವರಣ ಚೇಂಜ್ ಆಗ್ಬೇಕಂದ್ರೆ ಒಬ್ಬೊಬ್ರಿಗೆ ಸಹನ್ ಆಗಲ್ಲ ಅಂತ್ರಿ. ಏನಾದರೂ ಹೆಲ್ತ್ ಅಪ್ಸೆಟ್ ಆಗ್ತಿರ್ತೈತಿ. ನನಗಂತೂ ಒಮ್ಮೆದೊಮ್ಮೆಲೆ ಲೂಸ್ ಮೋಷನ್ ಶುರು ಆಗಿಬಿಟ್ಟೈತಿ. ನಾವು ನಿನ್ನೆ ನೈಟ್ ಒಂದು ಫಂಕ್ಷನ್ಗೆ ಹೋಗಿ ಬಂದೀವಿ. ಆ ಬ್ಲಾಗ್ ಹಾಕಬೇಕಾಗಿತ್ತು. ನನಗೆ ಅದೆಲ್ಲ ಎಡಿಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಮತ್ತು ಇದನ್ನು ನಾನು ಎಡಿಟ್ ಮಾಡಿ ಹಾಕಬೇಕಾಗೈತಿ. ಬೆಳಗ್ಗೆ ನೋಡಿರಿ, ಮಕ್ಕಳು ಸಾಲಿಗೆ ಎಲ್ಲ ಕಳಿಸಿದೆ. ನೀರು ಬಂದಿದ್ವು, ಯಜಮಾನ್ರು ನೀರು ತುಂಬಿದ್ರು. ನಾಷ್ಟ ಮಾಡ್ತೀನಿ ಅಂದ್ರೆ ಬೇಡ ಅಂತಂದರು. ಆ್ಯಕ್ಚುಲಿ ನಾನೇ ಮದುವೆಗೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ. ನನಗೆ ಅಚಾನಕ್ ಈ ಥರ ಆಗಿರೋದ್ರಿಂದ ಮತ್ತು ನನಗೆ ಹೋಗೋಕ್ಕಾಗಲಿಲ್ಲ. ಯಜಮಾನ್ರೆ ಹೋಗೋರಿದ್ರು ಮದುವೆಗೆ, ಹಾಗಾಗಿ ನಾಷ್ಟನೂ ಬೇಡ ಅಂತಂದರು, ಬಿಟ್ಟೆ. ನನಗಂತೂ ಏನೋ ಅಂದರೆ ಏನೋ ಹೋಗ್ಲಾರ್ದಂಗೆ ಅಂತ ಅನ್ಸಕತ್ಬಿಟ್ಟಿತ್ತು. ವಾಮಿಟ್ ಆಗೋದು ಮತ್ತು ಯಪ್ಪ ಏನು ತಿಂದ್ರೂ ಲೂಸ್ ಮೋಷನ್ ಥರ ಆಗಿ ಸಿಕ್ಕಾಪಟ್ಟೆ ತ್ರಾಸಾಗ್ಬಿಟ್ಟೈತೆ ರೀ ಫ್ರೆಂಡ್ಸ್. ಕೈಕಾಲಂತೂ ಅಷ್ಟು ಹರಿಯಕತ್ಬಿಟ್ಟವ. ಸೊ ಯಜಮಾನ್ರು ಮತ್ತು ಒಂದು ಎಳ್ನೀರು ತಂದು ಕೊಡ್ರಿ ಅಂತಂದೆ. ತಂದಿದ್ರು ಫ್ರೆಂಡ್ಸ್. ಅದು ಯಾಕೋ ನೀರಂದ್ರೆ ಸೌಳು ಇತ್ತು. ಅದು ನೀರು ನೋಡಿದ್ರೆ ವೈಕನಾಗ ಹಾಕತ್ಬಿಟ್ಟೈತೆ ಯಾಕೋ. ಸೊ ಮಕ್ಕಳು ಬಂದರು, ಯಜಮಾನ್ರು ಮತ್ತು ಹಂಗೆ ಅಂಗಡಿಗೆ ಹೋದ್ರು. ನೋಡಿರಿ, ಅರ್ಶಿನ ಪುಡಿ ಅದು ಸ್ವಲ್ಪ ಹೈಟ್ ಆಗಿಬಿಡ್ತು. ಬೊಗಣಿ ಹಾಕೋಕೆ ಹೋಗೋಣ, ಅದಕ್ಕೆ ಇದಾಗಿ ಬೊಗಣಿ ಬಡ್ದು ಚೆಲ್ಬಿಡ್ತು. ಸೊ ಇವಾಗ ಸುಸ್ಲ ಮಾಡ್ಬೇಕಂತೇಳಿ ಚುರುಮುರು ನೆನೆ ಇಟ್ಟಿದ್ದೀನಿ ರೀ. ಹುಳಿ ಮಾಡೀನಿ, ಹಾಲು ಕಾಸಕ್ಕೆ ಇಟ್ಟಿನಿ. ಏನೋ ಯೋಚನೆ ಅದ್ರೊಳಗೆ ಹಾಲು ಉಕ್ಕಿಬಿಟ್ಟಿದ್ದಾವ. ಸೊ ಇವಾಗ ಮಸ್ತಾಗಿ ನಾಷ್ಟ ಮಾಡ್ತೀವಿ. ಅದಕ್ಕೆ ಅವ್ವ ವಿಡಿಯೋ ಕಳ್ಸ ನೋಡಿ. ಯವ್ವ ನೋಡ ಬರ್ರಿ ಅವ್ವ, ಮಸಾಲೆ ಖಾರ ತಾಯವ್ವ ಅದಾರೆ. ಮಕ್ಕಳಿಗೆ ಮಾಡಿ ಕಟ್ಟಕ್ಕ ಡಬ್ಬಿ ಅವಳಿ ಜವಳಿ ಆಗ ನೋಡ್ರಿ. ಮನುಷ್ಯಾಗಿದು ನಮ್ಮ ಡಬ್ಬಿ ಸೊಂಟ ಮುರಿದೈತ್ರಿ. ಮೊನ್ನೆ ಅಲ್ಲೇ ಒಂದು ಸ್ವಲ್ಪ ಗಾಡಿಗೆ ಕಲ್ಲು ಹೊರಕ್ಕೆ ಹೋಗಿತ್ರಿ. ಇದು ಸೊಂಟ ಮುರಿದೈತಿ ನೋಡ್ರಿ. ನಮ್ಮ ಖಾರದ್ದು ಅಡುಗೆ ಮನೆಯಾಗ ಇಡೋದು. ಇವು ನೋಡ್ರಿ ಡಬ್ಬಿ. ಇದು ನೋಡ್ರಿ, ಇದು ನೋಡ್ರಿ, ಇದು ನೋಡ್ರಿ, ಮತ್ತು ಇದು ನೋಡ್ರಿ. ಹೆಂಗೆ ಅನಿಸ್ತೈತಿ ಯಾ ತಾಯಮ್ಮ, ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ? ಯವ್ವ ಮಸಾಲೆ ಖಾರ ಯಾರು ಅಜ್ಜಿ ಮಾಡಿ ಕಟ್ತಾಳೋ, ಅತ್ತೆ ಮಾಡಿ ಕಟ್ತಾಳೋ, ತಾಯಮ್ಮ ಮಾಡಿ ಕಟ್ತಾಳೋ. ನಾನು ಸವಿತಾಗೊಂದು ಡಬ್ಬಿ, ಸರುಗೊಂದು ಡಬ್ಬಿ, ರತ್ನಾಗೊಂದು ಡಬ್ಬಿ, ಸುಜಾತರ್ಗರ ಏನಿಲ್ಲ, ಯಾವಾಗಾರ ಬಂದಾಗ ಇಟ್ಕೊಡ್ತೀವಿ. ಇದು ಈಗ ನಮಗೊಂದು ಇನ್ನೂ ಇಲ್ಲಿಷ್ಟು ಐತಿ, ತುಂಬಿಡ್ತೀನಿ ರೀ. ಇವು 3 ಅಂಕರು 3 ಡಬ್ಬಿ 3 ಮಂದಿಗೆ ಫಿಕ್ಸ್. ಈಗ ಉಳ್ದ ಕಾರ್ದಾಗ ಯಾರ್ಯಾರು ಹೆಂಗೆ ಹೋಯ್ತಾರೆ ಹಂಗ್ರೆ. ಇದಾಗ ನಮ್ಮದು ಡಂಕ್ ಮುರ್ಕ್ರಿ, ಟಾಂಕಿಲದ್ದು ಡಂಕ್ ಮುರ್ಕ ನಮ್ದು ಐತಲ್ರಿ. ಯಾವಾಗಾರ ಇಟ್ಟು ಕಿವುಡು ಖಾರ, ಕಿವುಡು ಉಪ್ಪು ಅಂತ ಹಾಕಿದ್ವೇನ, ಇಟ್ಟು ಮಾಡಿದ್ವೇನ, ತಿಂದ್ವೇನ, ಅವ್ರಿಗೆಲ್ಲರಿಗೆ ಖಾರ ಬೇಕು ನೋಡ್ರಿ. ಅದ್ರ ಸಂಬಂಧ ಈ ಖಾರದ ಬಣ್ಣ ಹೆಂಗೆ ಅನಿಸೈತಿ, ಏನು ಅನಿಸೈತಿ. ಯಾವಾಗಲೂ ಸವಿತಾಗ ಸರುಗೂ ನಾನು ಕಟ್ತೀನಿ ರೀ. ಅವ್ರ ಅತ್ಯಾರನು ಕಟ್ತಾರ. ಸರುಗ, ರತ್ನಾಗ, ಸವಿತಾಗ, ನೆರವೇಂಚರಿಗೆ ಒಂದಾಗ ಖಾರದ ಟೆನ್ಷನ್ ನನಗಿಲ್ರೆ. ಇವರು 3 ಮಂದಿಗೆ ಖಾರ ಯಾವಾಗಾರ ಆಗಲಿ ಖಾರದ ಟೆನ್ಷನ್ ನನಗೆ. ನಿಮ್ಮ ಮಮ್ಮಿಯರ್ನು ಮಾಡ್ತಿರ್ತಾರ, ಅಜ್ಜಿಯರ್ನು ಮಾಡ್ತಿರ್ತಾರ. ಯಾವಾಗ ಖಾರ ಕುಟ್ತಾರ. ಇನ್ನು ಬ್ಯಾಸ್ಗೆ ಐತಿ ಬಿಡ್ರಿ. ನಾನು ಸ್ವಲ್ಪ ಇದ್ದು ಕೆಂಪು ಖಾರ ಐತಿ. ಕೆಂಪು ಖಾರ ಇನ್ನೂ ನಮಗೊಂದು 2-3 ಕಿಲೋ ದೊಟ್ಟೈತೆ. ಇದು ಮಸಾಲೆ ಮಾಡಿ ಕಡಿಗಾದ್ರೆ ಆತು. ನಾನೇನು ತಿರುಗಾಡಕತ್ತಿದೆ. ಇವ್ರು ಸಾಲು ಶೂಟಿ ಬಿಟ್ಟು ಅಂದ್ರೆ ಮನ್ಯಾಗ ಇರಂಗಿಲ್ಲ. ಅವ್ರು ತಮ್ಮ ಊರಿಗೆ ಹೋಗೋರು. ಸಾಲು ಶೂಟಿ ಬಿಡ್ತಂದ್ರೆ ಸೃಷ್ಟಿ ತಮ್ಮ ಊರಿಗೆ ಹೋಗ್ಕೊಳ್ಳೋ, ಗೋವಾಕ್ಕೆ ಹೋಗ್ಕೊಳ್ಳೋ, ಸೊಲ್ಲಾಪುರಕ್ಕೆ ಹೋಗ್ಕೊಳ್ಳೋ ಗೊತ್ತಿಲ್ಲರೆ. ಮತ್ತು ಅವ್ರು ಆ ಕಡೆ ಹೋಗಿದ್ದು ನಾನು ಅವ್ರ ಗೂಡು ಎಳಗಾರ ತಿರ್ಗಾಡಂಗೆ ನಾನು ತಿರ್ಗಾಡಬೇಕಾ. ಈಗ ಅದ್ರ ಸಂಬಂಧ ಅಂತೇಳಿ ಖಾರನ ನಾವು ಇವತ್ತು ಅಮ್ಮನು ಮೊಮ್ಮಗಳು ಕೂಡಿ, ನಿನ್ನೆಕ್ಕಿ ಪೇಪರ್ ಇದ್ದು ರೀ, ಇವತ್ತು ಪೇಪರ್ ಇಲ್ಲ. ಅಮ್ಮನು ಮೊಮ್ಮಗಳು ಕೂಡಿ ಇವತ್ತು ಖಾರ ರೆಡಿ ಮಾಡಿ ನೋಡ್ರಿ. ಮಸಾಲೆ ಖಾರ ಹೆಂಗೈತೆ ಅಂತ ಹೇಳ್ರಿ. ಮತ್ತು ಇಲ್ಲ ಅಜ್ಜಿ ಒಂದೊಂದು ಉಂಡೆ ಕಟ್ಕೊಡಂದ್ರೆ ಬರ್ರಿ, ನಿಮ್ಮ ಮಕ್ಳು ಕರ್ಕೊಂಡು ಯಾರು ಬರ್ತೀರಿ ಬರ್ರಿ. ಹಿಂಗೆ ಮಸಾಲೆ ಖಾರ ಉಂಡೆ ಆಗತ್ತೆ ನೋಡ್ರಿ. ಚಂದ ಆಗೈತೆ ಇಲ್ಲ, ರುಚಿಯಂಕರ ಆಗೈತಿ. ಕಲರ್ ಚಂದ ಕಾಣುತ್ತಾ ಇಲ್ಲ ಅಂಥೇಳಿ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಖಾರ ಮಸಾಲೆ ಖಾರ ಕಾಣುತ್ತೆ. ಇಲ್ಲಿ ಕಡೆ ಇದು ಕಾಣುತ್ತೆ, ಕಾಣುತ್ತೆ ಮಸಾಲೆ ಖಾರ ಸೂಪರ್. ಸ್ಟಾರ್ಟ್. ನಿಂತ್ರ ನೀರು ಕೆಡ್ತಂತ, ಕುಂತ್ರ ಜೀವನ ಕೆಡ್ತಂತ ಹಿರಿಯರು ಶಾಸ್ತ್ರ ಹೇಳ್ತಾರೆ ರೀ.
ಇವತ್ತು ಸಂತ್ಯಾಗ ಹುಂಚಿ ಹಣ್ಣು ಕೇಳಿದೆ 40 ರೂಪಾಯಿ ಪಾವು ಕಿಲೋ ಅಂತ ಹೇಳಿದ್ರು ಹುಂಚಿ ಹಣ್ಣು. ಇವು ಆ ವರ್ಷ ಎಟ್ಟಿಟ್ಟಕೊಂಡ ತರ್ತಿದ್ದೀವಿ ಗಿಡದ ಬಿಡಕ್ಕೆ ಬಿದ್ದಿದ್ದು ಹೋಗು ನಡಿ ಅಂತೇಳಿ ಹುಂಚಿ ಹಣ್ಣಿಗೆ ಆದೀವ್ರಿ. ಈಗ ಇಟ್ಟು ಹುಂಚಿ ಹಣ್ಣು ಸಿಕ್ತು ಬಂದ್ಗಳ. ಇದು ಕಸ ಇದು ಹುಂಚಿ ಹಣ್ಣಿನ ಕಸ. ಇದು ಹುಂಚಿ ಹಣ್ಣು ನೋಡ್ರಿ. ಇಟ್ಟಿಟ್ಟ ಹುಂಚಿ ಹಣ್ಣು ತರೋದು, ಕಟ್ಟಿಗೆ ತರೋದು, 4 ಮಾನಿಕಾಯಿ ತರೋದು, ಒಟ್ಟ ಹೊಲಕ್ಕೆ ಆದ್ರೆ ತಿನ್ನಾಕ ಒಂದು 4 ಬಾರಿ ಹಣ್ಣು ತರೋದು, ಹಿಂಗತಿ ಮಾಡ್ಕೊಂತ ಅಂದ್ರೆ ಯಾವುದು ಹಾಳಾಗಂಗಿಲ್ಲ. ಈಗ ನೋಡ್ರಿ ಸೃಷ್ಟಿ ವಾರ್ಗೇರ್ 4 ರೊಟ್ಟಿ ಮಾಡಂಗಿಲ್ಲ ಅಂತಾರೆ. ಸೃಷ್ಟಿ ಕ್ಲಾಸ್ಮೇಟ್ ಇಲ್ಲಿ ಅದಾರ. ನಿಮ್ಮ ಹುಡುಗಿ ರೊಟ್ಟಿ ಮಾಡಿ ಏನು ಸಂಜೆ ಕಡಿಗೆವ ಅಂತಾರೆ. ಟಚ್ನ್ಯಾಗ ಗಡ್ಡಿ ಹೋಗ್ತೀವಲ್ರಿ, ಸಂಜೆ ಕಡಿಗೆ ಅಂತಾರೆ. ಸೃಷ್ಟಿ ಒಂದು 4 ರೊಟ್ಟಿ ಮಾಡಕತ್ತಾಳ. ನಾನು ಸೃಷ್ಟಿ ರೊಟ್ಟಿ ಮಾಡಕತ್ತಾಳ, ರೊಟ್ಟಿ ಮಾಡ್ತೈತೆ ಹುಡುಗಿ ಅಂತಾರೆ. ಸೃಷ್ಟಿ ನಮ್ಮದರ ಖರ್ಚು ಭಾಳ ಇಲ್ರಿ, ಇಲ್ಲೊಂದು 4-5 ಅಷ್ಟೇ ಮಾಡ್ತಾಳೆ. 4-5 ರೊಟ್ಟಿ ಆದ್ರೆ ನಮ್ಗೆ ರಗಡು. ಭಾಗ್ಯ ಒಂದು ಒಬ್ಬಿ ಮಾಡ್ತಾಳೆ. ಒಂದು ಒಬ್ಬಿ ರೊಟ್ಟಿ ಅಂದ್ರೆ 15-20 ರೊಟ್ಟಿ ಅಕ್ಕವು. ಅಷ್ಟಿಷ್ಟು ರೊಟ್ಟಿ ಮಾಡ್ತಾಳ್ರಿ ಭಾಗ್ಯನು. ಸೃಷ್ಟಿ ಹೊಲಕ್ಕೆ ಬಂದ್ರೆ ಹೊಲ್ದಂದು ಮಾಡ್ತಾಳ್ರಿ. ಕಟ್ಗೆ ತರ್ತಾಳ. ಈಗ 2 ಕಟ್ಗೆ ತಂದಾಳ. ನಮ್ಗೆ ಎಷ್ಟು ಆಸರ ಅದು ತೊಗರಿ ಕಟ್ಟಿಗೆ ಕುಂತು ಕೆಡಬಾರ್ದಂದ್ರೆ ಹಿಂಗೆ ಇರ್ತೈತೆ ನೋಡ್ರಿ. ಯಾವತ್ತಿಗೆ ಮಕ್ಕಳಿಗಿನ ಅದೇ ಸಾಲಿ ಕಲ್ಸೀನಿ. ಈಗ ನನ್ನ ಮಕ್ಕಳದು ಎಲ್ಲರೂ ನೋಡ್ತೀರಿ, ಅವ್ರ ಮೈ ಕೈ ಬಣ್ಣ ನೋಡಿದ್ರಿ ಇವ್ರೇನು ಹೊಲ್ದಾಗ ದಗ್ದ ಮಾಡ್ಯಾರ ಅಂತೇಳಿ. ಯಾವ ಕಾಲಕ್ಕೂ ಅವಾಗ ಬರೇ 330 ರೂಪಾಯಿ ಕ್ವಿಂಟೋಲ್ ಇದ್ದು ರೀ. ನಾವು ಒಂದು ದಿನ ಇಷ್ಟು ಬಣ್ಣತನ ನಾನು 4 ಮಕ್ಕಳು ಹಿಡಿದ್ರು ಕಟ್ಗಿಕೊಂಡಿಲ್ಲ. ಇವರು 10 ಮೊಮ್ಮಕ್ಕಳು ಹಿಡಿದ್ರು ನಾ ಕಟ್ಗಿಕೊಂಡಿಲ್ಲ. ಯಾಕಂದ್ರೆ ನನ್ನ ಮಕ್ಕಳು ಕಡ್ದು ಹಾಕ್ತಾರೆ. ಇಲ್ಲಿಂದ್ರ ಬಾ ಇದು ಮುಂಚೆ ತೋರಿಸ್ಬಾ ಕಾಣ್ತಿದ್ವಿ ಎಲ್ಲರಿಗೂ. ನಮ್ಮ ಅಮ್ಮ ಕಟ್ಟಿನ ಸಾರು ಮಾಡ್ತಾಳ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಿಂಗ್ ಸೀದಾ ನಿಂದ್ರಮ್ಮ. ಲೈಕ್ ಮಾಡ್ರಿ ಅನ್ನೋ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಚೋಟಿ ಎಲ್ಲರೂ ನಮ್ಮ ಅಂಟಿ ಚಾನಲ್ ನೋಡ್ರಿ ಅನ್ ಹೇಳ್ತಾಳ. ಎಲ್ಲರೂ ನಮ್ಮ ಅಂಟಿ ಚಾನಲ್ ನೋಡ್ರಿ. ಅಲ್ಲಿ ನೋಡಿ ಚಂದಾಗ ಹೇಳು. ಸವಿತಾ ಆಂಟಿದು ಹೇಳು, ಸರು ಆಂಟಿದು, ನಮ್ಮ ಅಂಟಿಯರ್ದು ಇಬ್ಬರದು ನೋಡ್ರಿ. ಸೀದಾ ನಿಂತು ಮಾತಾಡಲ್ಲಿ. ನಮ್ಮ ಅಂಟಿಯರ್ದು ಇಬ್ಬರದು ನೋಡ್ರಿ. ಡನ್ ಸೀದಾ ಇಡೀ ಡನ್. ಮತ್ತೇನು ಮಾತಾಡವ ನೀನು? ಕಶ್ಮಿ ಪೇಟೆಯಾಗ ನೋಡ್ರಿ ನಾಗರ ಭಟ್ಟದವರು ದೊಡ್ಡ ಚಿಗವ ಮಲ್ಲ ಚಿಗವ ಅಂತ ಭೇಟಿಯಾಗಿದ್ರು. ದೊಡ್ಡ ಚಿಗವಗ ಒಂದ ಹೆಣ್ಣು ಒಂದ ಗಂಡು, ಮಲ್ಲು ಅಂತೇಳಿ ಮಗನ ಹೆಸರು. ಸೊಸಿ 3 ಹೆಣ್ಣು ನಡೆದಾಳಂತ. ಈಗ ಆಡೋದು 20 ದಿನ ಆಗಿತ್ತಂತ. ಸೊಸಿ ಕೊಬ್ಬರಿ ಬೆಲ್ಲ ಕೊಡಕ್ಕೆ ಹೋಗಿದ್ರಂತ. ನಾ ಶಂತಿಗೆ ಹೋಗಿದ್ದೆ. ಶಂತಿ ಮಾಡ್ಕೊಂಡು ಬರೋ ಮುಂದೆ ಭೇಟಿ ಆದ್ರು. ಆರಾಮ ಚಿಗವ ಅಂತ ಮಾತಾಡಿಸಿದೆ. ಯಾಕಂದ್ರೆ ಅವರು ನಾವು ಕೂಡಿ ನಮ್ಮ ದನಿಯರ ಮನ್ಯಾಗ ನಾನು ಹೊಸ್ದಾಗ ನಾಡ್ಯಾಕೆ ಬಂದಾಗ ಅವರು ರೊಟ್ಟಿ ಮಾಡ್ತಿದ್ರು. ಅವ್ರ ದನಿಯರ ಮನ್ಯಾಗ ಕಮ್ತ ಮಾಡ್ತಿದ್ರು. ನಮ್ಮ ಗೌಡರು ಅವ್ರ ಮನ್ಯಾಗ ನಮ್ಮ ಬಾಬಾರ ಮನ್ಯಾಗ ದುಡಿತಿದ್ರು. ವಾದಾಗ ಏನೈತ್ರಿ ನನಗೆ ಇದು ಕುಡುಕದನ ಹೆಂಗದನ ಏನು ಅನ್ನೋರು. ಅಲ್ಲಿಂದ ನಾವು 4 ವರ್ಷ ಬಾಡಿಗೆ ಇದ್ದು ಹೊಸ ಮನೆ ಕಟ್ಸ್ಕೊಂಡು ಹೊಸೂರಾಕ್ ಬಂದಿಂದ ಯಾವಾಗಾರ ಅಚಾನಕ ಭೇಟಿ ಆದ್ರೆ ಹೆಂಗದನ ಅಯ್ಯೋ ನಮ್ಮ ತಮ್ಮ ಆರಾಮದಿರಿಲ್ಲ, ಮಕ್ಳು ಎಷ್ಟು ಮಂದಿ ಆದರು? 4 ಮಂದಿ ಅದಾರ ಚಿಗವ. ಮತ್ತೊಂದು ಭೇಟಿ ಆದ್ರೆ ಲಗ್ನ ಮಾಡಿದೇನು? ಮುಂಚಿಗವ ಲಗ್ನ ಮಾಡೀನಿ ಹೊಸೂರ್ದ ಆತ. ಇವತ್ತೇನೈತಿ ಏನು ಮಾಡ್ಬೇಕು ನೋಡವ ಶಾರಕ್ಕ, ನಿನಗೆ ಹೆಣ್ಣು ನಡ್ದು ಅಂತಿದ್ವಿ. ನಾನು ಸೊಸಿನು ಮಲ್ಲಣ್ಣ ಹೇಳ್ತಿ 3 ಹೆಣ್ಣು ಅದು ಅಂತ್ರಿ. 3 ಹೆಣ್ಣು ನಡೆದಾಳ. ಒಬ್ಬವಿದ್ದ ಹೊಲಪಲ್ಲ ಐತ್ರಿ ಅವ್ರದ್ದು. ಒಬ್ಬವಿದ್ದ ಗಂಡಾಗ್ಲಿಲ್ಲ ಅಂತೇಳಿ ಮಲ್ಲ ಚಿಗವ ದೊಡ್ಡ ಚಿಗವ ನಮಗೆ ಅವರು ಮೊದಲಿಂದ ಭಾಳ ಪರಿಚಯ ರೀ. ನಮ್ಮ ಅತ್ತೆಯರು ಗೆಳತಿಯರು ಆಗ್ಬೇಕಂತ. ನಮ್ಮ ಅತ್ತೆಯರು ತಿರುಗಿ ಮುಣಿಗೆ ಎಸೋ ವರ್ಷ ಆಗಿ ಹೋಗೈತ್ರಿ. ಅವ್ರು ಚಿಕ್ಕ ವಯಸ್ಕ ಇದು ತೀರ್ಕೊಂಡ್ರ ನಮ್ಮ ಅತ್ತೆಯರು, ನಮ್ಮ ಮನೆಯವರು ತಾಯಿಯರು. ಇವತ್ತ ಕಣ್ಣೀರು ತೆಗೆದು ನೋಡ್ರಿ. ಅದಕ್ಕೆ ಅವ್ರಿಗೆ ಹೇಳಿದೆ, ನಿಮ್ಮ ಅವನು ನಾನು 4 ಹೆಣ್ಣು ನಡೆದಿನಿ ಅಂದಾಗ ಅಯ್ಯಯ್ಯೋ ಬರೀ ಎಣ್ಣೆ ಆಡ್ಕೊಂಡು ಕುಂತೆ, ಅವನು ಸೂರು ದುಡಿಯವ ನಿನ್ನ ಗಂಡ, ಎಣ್ಣೆ ಆಡ್ಕೊಂಡು ಕುಂತೇನಂತ ಬೇಯ್ತಿದ್ರು. ಇವತ್ತಿನ ಟೈಮ್ದಾಗ ನನ್ನ ಗಂಡ ಮುಂಜಾನೆ ಮಗಳು ಮನ್ಯಾಗ 1 ಗ್ಲಾಸ್ ಹಾಲು ಕುಡಿತಾನ. 10 ಮೊಮ್ಮಕ್ಕಳಾಗ್ಯಾರ, 4 ಮಂದಿ ಲಗ್ನ ಮಾಡಿ ನೀವೇ ನಿಮ್ಮವನು ಅಂತ ಹೇಳೋಣ. ಯವ್ವ ನಿನ್ನ ನಸೀಬೇವ್ವ, ನೀನೇಂದು ಸಣ್ಣ ಪುಟ್ಟ ತ್ರಾಸ ತೊಗೊಂಡಿಲ್ಲ, ಮಕ್ಕಳು ದೊಡ್ಡವರಾಗ್ಯಾರ ಹಡ್ದಾರ ಅಂತ ಕೇಳಿದ್ರು. ಯವ್ವ ಹಿಂಗ ನೀವು ನೆಳ್ಳಾಡಬೇಡ್ರಿ, ಸದ್ಯಕ್ಕೆ ಅಟ್ಟೆ 3 ಹೆಣ್ಣು ಹುಟ್ಟ್ಯಾವ ಅನ್ನೋದು ಅಷ್ಟೇ ತ್ರಾಸು. ಇನ್ನು 4 ವರ್ಷ ಆದ್ರೆ ಅವ್ರು ನೋಡಿದ್ರಕ್ಕ ಬಾಯಾಗ ನೀರು ಬರಂಗಕ್ಕ ಅಂತೇಳಿ
ಅವ್ರಿಗೆ ಸಮಾಧಾನ ಹೇಳಿ ಮತ್ತು ಐನೇರು ಸುಮಿತ್ರಮ್ಮನ್ನ ಆಕಿ ಭೇಟಿ ಆದಳು. ಅವರೆಲ್ಲ ಹಿರಿಯ ಮನುಷ್ಯರಿ, ನಾ ಸಣ್ಣಕ್ಕಿ ಆದರೂ ನಮ್ಮದು ಗೆಳತ್ಯಾನ ಅಂತಾರ ಕೂಡನ ಅವ್ರ ಕೂಡ ಎಷ್ಟೊತ್ತನ ಮಾತಾಡಿ ಬಂದೀನಿ ನೋಡ್ರಿ. ನಿಮಗೆಲ್ಲ ಏನು ಅನಿಸ್ತು? ನಿಮ್ಮ ಮಮ್ಮಿಯವ್ರನ್ನ ಹೊಲಕ್ಕೆ ಹೋದ್ರೆ ಜೋಳ ಕಿತ್ತಕ್ಕೆ ಹೋದ್ರೆ ಕಡ್ಲಿ ಕಿತ್ತಕ್ಕೆ ಹೋದ್ರೆ ಈ ಸದ್ಯ ಕಡ್ಲಿ ಜೋಳ ಕಿತ್ತಕ್ಕೆ ಹೋದ್ರಿಗೆ ಎರ್ಯಾಗ ಇಸ ಮೆಕ್ಕಿಕಾಯಿ ಅಂತ ಇರ್ತಾವೆ. ಇಸ ಮೆಕ್ಕಿಕಾಯಿ ಇವತ್ತೊಂದು 2 ತಾಲಿ ಇಟ್ಟು ಒಂದು 2 ತಾಲಿ ಇದ್ದು ಕೇಳಿದ್ರೆ ಹೆಂಗೆ ಹೇಳ್ಬೇಕು, 30 ರೂಪಾಯಿಗೆ ಪಾವು ಕಿಲೋ ಹೇಳಿದ್ರು. ನಮಗೂ ಅವು ಇಸ ಮೆಕ್ಕಿಕಾಯಿ ಅಂದ್ರೆ ಈ ಸದ್ಯ ಪಂಚ ಪ್ರಾಣ. ಅವಾಗಿನ ಟೈಮ್ದಾಗ ಇಸ ಅನ್ನಿಸ್ತಾವು. ಈ ಸದ್ಯ ಗೊತ್ತು ಎಲ್ಲರಿಗೆ, ಹಳ್ಳಿಯ ಮಂದಿಗೆ ತೊಗರಿಯಾಗ ಜೋಳದಾಗ ಕಡ್ಲಿಯಾಗ ಇಸ ಮೆಕ್ಕಿಕಾಯಿ ಪಲ್ಯವು ಹೆಂಗಾಗುತ್ತೆ ಅನ್ನೋದು ಅದರಂಥ ರುಚಿ ಯಾವುದು ಅಲ್ರಿ. ಈಗ ಇಸ ಮೆಕ್ಕಿಕಾಯಿ ಪಲ್ಯವು ಇದು ಮಾಡಬೇಕು ತರಬೇಕಂದ್ರೆ 30 ರೂಪಾಯಿಗೆ ಪಾವು ಕಿಲೋ ಅಂದರೂ ತರಲಿಲ್ಲ ನೋಡ್ರಿ. ನಿಮ್ಮ ಮಮ್ಮಿಯವ್ರನ್ನ ಹೊಲಕ್ಕೆ ಹೋದಾಗ ನನ್ನ ಹಂಗೆ ಮೂಲಿ ಮಾಡಿಕೊಂಡು ಒಂದೇ ಕೈಲೇ ದಗದ ಮಾಡಿ ಒಂದೇ ಕೈಲೇ ಬಾ ಅಂದ್ರೆ ನಾವು 2 ಕೈಲಿ ದಗದ ಮಾಡಿ 2 ಕೈಲಿ ತುಂಬಿಕೊಂಡು ತೆಕ್ಕಿ ಬಡ್ಕೊಂಡು ತಲೆ ಮ್ಯಾಗ ಹೊತ್ಕೊಂಡು ಬರೋ ಮಂದಿ ನಿಮ್ಮ ಮಮ್ಮಿಯರು, ನಿಮ್ಮ ಅಕ್ಕರು, ನಿಮ್ಮ ಅಜ್ಜಿಯರು ಹಿಂಗೆ ಮಾಡ್ತಾರನ. ಅಲ್ಲಿ ಬೇಕು ಅಜ್ಜಿ ಯೂಟ್ಯೂಬ್ದಾಗ ಹಿಂಗೆ ಹೇಳ್ತಾಳ, ಮಮ್ಮಿ ನೀವು ಹಿಂಗೆ ಮಾಡ್ತಿದ್ರನ್ನ ಸಣ್ಣವ್ರಿದ್ದಾಗ ನಿಮ್ಗೆ ತವ್ರ ಮನ್ಯಾಗ ಗಂಡನ ಮನ್ಯಾಗ ಅಂತ ಕೇಳ್ರಿ. ಅವ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾ ಮುಂಚೆ ಹಣ್ಣು ನಿಮ್ಗೆ ಕಟ್ಟಿನ ಸಾರಿ ಕೊಡ್ತೀನಿ, ಎಲ್ಲರೂ ಬರ್ರಿ. ಸೊ ನೀವು ವಿಡಿಯೋ ನೋಡ್ಕೊಂಬರೋಷ್ಟೊತ್ತಿಗೆ ನಾನು ಕೂಡ ಇವಾಗ ನಾಷ್ಟಕ್ಕೆ ರೆಡಿ ಮಾಡಿದ್ದೀನಿ ನೋಡಿರಿ. ಮಕ್ಕಳಂತೂ ಫುಲ್ ಖುಷಿಯಾಗಿಬಿಟ್ಟಾರೆ, ಯಾಕಂದ್ರೆ ಸುಸ್ಲಾ ಮಾಡೀನಿ, ಅವ್ರ ಫೇವ್ರೇಟ್ ಸುಸ್ಲಾ. ಸೊ ಹಾಗಾಗಿ ತಾಟು ಮತ್ತು ನೀರು ಕುಡಿಯೋಕೆ ನೀರು ಅದೆಲ್ಲ ತೊಗೊಂಬಂದು ಇಡ್ರಿವ ಅಂತ ಹೇಳ್ತಿದ್ದೀನಿ. ಒಂದು ಸಣ್ಣ ಪುಟ್ಟ ಕೆಲಸಗಳು ಹೇಳಿದ್ರೆ ಮಾಡ್ತಾರೆ ರೀ. ಸುಸ್ಲಾ ಮಾಡಿದ್ದೀನಿ ನೋಡಿರಿ, ನೋಡಿದ್ರೆ ಯಾವಾಗ ತಿನ್ಬೇಕಂತ ಅನ್ಸಕತ್ತು ಬಿಟ್ಟೈತಿ, ಆದರೂ ಯಾಕೋ ಬಾಯಿ ರುಚಿ ಇಲ್ಲ, ಈ ಥರ ಆದಂಗೆ ಆಗೈತಿ. ಸೊ ನಮ್ಮ ಮನೆಗೆ ಇವತ್ತಿನ ನಾಷ್ಟ ಸುಸ್ಲಾ ನೋಡಿರಿ. ನಿಮ್ಮ ಮನೆಗೆ ಏನು ಮಾಡಿರಿ ನಮಗೂ ಕೂಡ ಕಮೆಂಟ್ ಹಾಕ್ರಿ. ಇವಾಗ ನಾವು ಸುಸ್ಲಾ ತಿಂದು ಸಿಗ್ತೀವಿ. ನಾಷ್ಟ ಆದಮೇಲೆ ನೋಡಿರಿ ಫ್ರೆಂಡ್ಸ, ಯಜಮಾನ್ರು ದೇವ್ರ ಮುಂದೆ ದೀಪ ಹಚ್ಚಾರಿ. ನಾನು ನಿನ್ನೆ ಲೇಟಾಗಿ ಪೂಜೆ ಮಾಡಿದ್ನೆ, ಹಾಗಾಗಿ ಬರೀ ದೀಪ ಹಚ್ಚಿಬಿಡ್ರಿ ಅಂತಂದೆ. ನಾನೇನೋ ಸ್ವಲ್ಪ ಲೇಟಾಗಿ ಮೈಗಿ ತಗೋತೀನಿ ಅಲ್ಲಿವರೆಗೂ ನಾನು ಅವ್ರು ಹಚ್ಚಿದಾರ. ಹಾಗೆ ಆಂಟಿ ಲಿಫ್ಟಿನ ಬಜ್ಜಿ ಕಂಟಿನೂ ಕೂಡ ಹೂವಾಗಿದ್ದು ಅಂತೇಳಿ ತಂದು ಕೊಟ್ಟಾರ. ಸೊ ಗ್ಯಾಸನ್ನೆಲ್ಲ ಕ್ಲೀನ್ ಮಾಡಿ ನೋಡಿರಿ. ಇವಾಗ ನೋಡ್ರಿ ನನ್ನ ಮಗಳು ಏನು ಕೆಲಸ ಮಾಡತ್ತೀವ ಮಗಳ? ಏನು ಸ್ವಚ್ಛ ಮಾಡ್ದಿ? ಜ್ಯುವೆಲರಿ ಕಿತ್ತೋದು ನಾವೇ ರೀ, ಒಳ್ಳೆ ಇಡೋದು ನಾವ. ಅಲ್ಲಿದು ತೊಗೊಂಡು ಬಂದೇನು? ಅಲ್ಲಿ ಒಳಗಿದ್ದು ಸಂಕಲಮ್ಮಣ್ಣದು ಮತ್ತು ಅವಾಗ ಶಿವಗಿಸ್ ಯಾವಾಗಾರ ಯೂಸ್ ಮಾಡಿ ಆ ಕಡೆ ಈ ಕಡೆ ಕಲಾಬಲ್ ಆಗಿದ್ದು ನೋಡ್ರಿ. ಅವನ್ನೆಲ್ಲನೂ ನೀಟಾಗಿ ಇಟ್ಟಾಳ ನನ್ನ ಮಗಳಿಗೆ. ಬಳಿಗಳೆಲ್ಲ ನೋಡ್ರಿ ಆ ಥರ ತೋರಿಸು. ಒಂದು ಯಾವ್ದಾರ ಪಾಕೆಟ್ ತೋರಿಸು. ಶ್ರದ್ಧಾ ಸಿಸ್ಟರ್ ಕೊಟ್ಟಿದ್ರು ನೋಡ್ರಿ, ಇದ್ರೊಳಗೆ ಬಳಿ ಕಿವಿಯನ್ನ ಕಳಿಸಿದ್ರು. ಕಿವಿಯನ್ನೆಲ್ಲ ಅಷ್ಟು ಅದ್ರಾಗ ಅದಾವಿಲ್ಲ, ಅಡ್ರಾದ ಅಂತಂದಿಟ್ಟಿದ್ದಿ ಕಿವಿಯನ್ಕ ಇದೊಂದು ಅವ್ರು ಕೊಟ್ಟಿದ್ದು ಬಾಕ್ಸ್ ಮಾಡಿಬಿಟ್ಟ ನೋಡ್ರಿ ನನ್ನ ಮಗಳಿಗೆ. ನೋಡ್ರಿ ಈ ಥರದ್ದು ಸರಗಳು ನೋಡ್ರಿ ಏಸದು. ಯಪ್ಪ ತಾಯಿ, ಯಾಕೆ ಕಲ್ಲದ್ವ ಏನ್ರಿ ಅವೆಲ್ಲ ಹಿಂಗೆ ಪಾಕೆಟ್ ಮಾಡಿಟ್ಟ ಕಣ್ಣಿಗೆ ಕಾಣಿಸ್ತಾವ್ರಿ ಎಲ್ಲ ಪಿನ್ಗಳು ನೋಡ್ರಿ. ಏರ್ ಪಿನ್ನ ಮತ್ತು ಟಿಕ್ ಟಾಕ್ ಪಿನ್ಗಳು ಇವು ನೋಡ್ರಿ. ಇವು ಕಡ್ಡಿ ಏನಂತೀರಿವ, ಇಂಕ್ ಕಡ್ಡಿ, ಶಾಯ್ ಅಂತಾರೆ ಇವು, ಶಾಯ್ ಕಡ್ಡಿ. ನನ್ನ ಮಕ್ಕಳು ಈಗ ಇಲ್ಲಿ ಅವು ಅಷ್ಟು ತೆಗೆದು ಇಡಕತ್ತಾಳ್ರಿ. ನನಗೂ ಬೇಸರಾಗಿ ಸುಸ್ತಾಗ್ಬಿಟ್ಟೈತಿ. ನಾಷ್ಟ ಮಾಡಿಕೊಟ್ಟಾದ್ಮೇಲೆ ತೊಗೊಂಡು ಅಲ್ಲೇ ಇದ್ರಾಗಿರ್ಬೇಕು ನೋಡು, ರಿಸಲ್ಟ್ರ್ ಆದಾಗ ಇಲ್ಲ ತಳಗ. ಸೊ ಫ್ರೆಂಡ್ಸ, ಸ್ವಲ್ಪ ಮಲ್ಕೊಂಡು ಇದ್ನಪ್ಪ ಅಂದ್ರೆ ಸ್ವಲ್ಪ ಸಮಾಧಾನ ಆಗ್ತದೆ ಅಂತೇಳಿ ಅದಕ್ಕಿಂತ ಮುಂಚೆಗೆ ಮತ್ತೆ ವಿಡಿಯೋ ಎಂಡ್ ಮಾಡಿದ್ರೆ ಆಯಿತು. ಈಗ ಏನೋ ಹೆಚ್ಚಿಗೆ ರೂಟೀನ್ ಸದ್ಯಕ್ಕೆ ಶೇರ್ ಮಾಡೋ ಕೆಪಾಸಿಟಿ ಹೋಗಿಲ್ಲ. ಶಾರ್ಟ್ಸ್ ವಿಡಿಯೋಗಳು ಇದ್ದು ಅವನ್ನ ಒಂದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಒಂದು ವಿಡಿಯೋ ಆ್ಯಡ್ ಮಾಡಿ ಹಾಕಿದ್ದು ನೋಡ್ರಿ, ಆ ಹುಣ್ಸೆಹಣ್ಣನ್ನ ನನ್ನ ಒಂದು ಬಾಲ್ಯದ ನೆನಪು ಬಂದುಬಿಡ್ತು, ಅದಕ್ಕೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಎಷ್ಟೇ ದೊಡ್ಡವರಾಗಿ ಮುದುಕರಾದ್ರೂ ಅವರಲ್ಲೂ ಕೂಡ ಒಂದು ಬಾಲ್ಯ ಅನ್ನೋದು ಇದ್ದೇ ಇರ್ತೈತಿ, ಒಂದು ಕಿಡಿಗೇರ್ತನ ಅನ್ನೋದು ಇದ್ದೇ ಇರ್ತೈತಿ. ಅಂಥದ್ರೊಳಗೆ ನಮ್ದಂತರೂ ಮತ್ತು ಸಣ್ಣ ವಯಸ್ಸು ನೋಡ್ರಿ. ಅವಾಗ ನಮ್ಗೆ ನನಗೊಂದು ನಮ್ಮ ಸ್ನೇಹನೂ ಅಷ್ಟು ಇದ್ನೇನ ಅಂತ ಅನ್ಕೋತೀನಿ ರೀ. ಎಲ್ಲ ಒಂದೇ ವಯಸ್ಸಿನ ಹುಡುಗಿಯರು ನಾವು. ಒಂದು 4-5 ಜನ ಕೂಡಿ ಏನು ಮಾಡಿದ್ವಿ ಅಂದ್ರೆ, ಹಿಂಗೆ ಮಳೆ ಬರಾಗ ಹಿಂಗೆ ಗಾಳದ ಬಿಟ್ಟಿರ್ತೈತೆ ನೋಡ್ರಿ. ಅವಾಗೆಲ್ಲ ಹುಂಚಿಗೆ ಗಿಡದಾಗ ಕಾಯಿಗಳಿದ್ವು. ಅವಾಗೆಲ್ಲ ಊರ ಮುಂದೆ ಹೊಲಗಳು ನೋಡ್ರಿ ಫ್ರೆಂಡ್ಸ್, ಅಲ್ಲೆಲ್ಲ ಕಾಯಿನ ಬಡ್ದಿರ್ತಿದ್ರು. ಆವಾಗ
ಅಂದ್ರೆ ಮಾಲಕರು ಹೊಲ್ದ ಮಾಲಕರು ಕಾಯಿನೆಲ್ಲ ಪಡ್ಕೊಂಡು ಹೋಗಿರ್ತಿದ್ರು. ಅಲ್ಲೊಂದು ಇಲ್ಲೊಂದು ಉದುರ್ತಾವ ನೋಡ್ರಿ. ಆವಾಗ ಏನೈತಿ ಗಾಳಿ ಉದುರು ಬಿದ್ದಿರ್ತಾವೆ, ಮಾರಿಸ್ಕೊಂಡು ಬಂದ್ರೆ ಆಗತ್ತಂತೇಳಿ. ಈಗಿನ ಥರ ಅವಾಗ ಅಷ್ಟೊಂದು ಇದು ಇರ್ತಿದ್ದಿಲ್ರಿ, ಎಲ್ಲ ಒಳ್ಳೆ ಜನ ಅಂತ ಈಗೂ ಇದ್ದಾರ. ಬಟ್ ಅವಾಗಿಂದು ಚಂದ ಅಂತ ಅಂತೀನಿ ನಾನು, ಸಣ್ಣವ್ರಿದ್ದಾಗಿಂದು ಇದನ್ನೇ. ಈಗೆಲ್ಲ ನಮ್ಮ ಮುಂದಿನ ಮಕ್ಕಳೆಲ್ಲ ಒಟ್ಟು ಒಬ್ಬೊಬ್ರು ಅಡ್ಡಾಡೋದಿರಲಿ ಫ್ರೆಂಡ್ಸ್, ಮನೆ ಬಿಟ್ಟು ಹೊರಗೆ ಹೋಗದೇ ಇರುವಂಥದ್ದು ಪರಿಸ್ಥಿತಿ ಬಂದುಬಿಟ್ಟೈತಿ. ಇರಲಿ, ಅವಾಗ ಏನೈತಿ ನಮ್ಗೆ ಎಲ್ಲ ಗಾಳಿ ಬಿಟ್ಟಿತ್ರಿ. ಎಲ್ಲ ಹುಡುಗಿಯರು ಸೇರಿಕೊಂಡು ಹೋಗಮ್ ನಡ್ರಿ ಎಲ್ಲರೂ ಸೇರಿ ಹುಂಚಿಕಾಯಿ ತೊಗೊಂಬರೋನು, ಮನೆಯಾಗೆಲ್ಲ ಖುಷಿ ಪಡ್ತಾರಂತೇಳಿ ಎಲ್ಲ ಹೇಳಿ ಕಡೆನೇ ನಸ್ಕಿನಾಗೇ ಹೋಗಿದ್ದೀವಿ ಫ್ರೆಂಡ್ಸ್. ಒಂದು 5 ಗಂಟೆ ಆಗಿತ್ತಾನ ನೋಡ್ರಿ. ಅಷ್ಟೊತ್ತಿಗೆ ಎಲ್ಲ ದೊಡ್ಡವ್ರು ಎಲ್ಲರೂ ಹೋಗಿ ಮತ್ತು ಮುಂದೆಲ್ಲ ಹೊಲಕ್ಕೆ ಅದಕ್ಕೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ನೋಡ್ರಿ. ಅಷ್ಟು ನಸಿಕಿನೇ ಹೋಗೋರಲ್ಲ ಅವ್ರ ಮುಂದೆ ಅವ್ರಿಂದ ನಾವು ಹೋಗಿವಿ. ಹೋದಾದ್ಮೇಲೆ ಏನಾಗೈತಿ, ಅಲ್ಲೊಂದು ಗಿಡ ನಮ್ಗೇನು ಗೊತ್ತಿರಲಿಲ್ಲ ಫ್ರೆಂಡ್ಸ್, ಸಣ್ಣವರಲ್ಲ. ಒಂದು ಗಿಡ ಮಾಲಕರು ಇನ್ನೂ ಅದನ್ನು ನೀಟಾಗಿ ಹುಂಚಿಕಾಯಿನ ತೊಗೊಂಡಿರ್ಲಿಲ್ಲ ರೀ. ಅಲ್ಲಿ ಎಷ್ಟೊಂದ ಕಂಡು ನೋಡ್ರಿ, ಇದ್ರ ತಳಗೆಲ್ಲ ಕೊಂಡಪಟ್ಟಿ ಹುಂಚಿಕಾಯಿ ಬೋಟ್ ಬಿದ್ದುಬಿಟ್ಟಿತ್ತು. ಎಲ್ಲ ದೊಡ್ಡರಿಗೆ ಗೊತ್ತಿರ್ತೈತಿ, ಅವ್ರು ಒಬ್ಬೊಬ್ರು ಅದ್ರಾಗ ತೊಗೊಂಡು ಹೋಗಿರ್ತಾರ ಮತ್ತು ಓಲಾರ್ದಾರ ಇಲ್ಲ, ಹಿಂಗೆ ಎಲ್ಲ ಮಿಕ್ಸ್ ಆಗಿ ನಡೆದಿತ್ತು. ಆ ಗಿಡದಾಗ ಎಷ್ಟೊಂದ ಗಾಳಿ ಕಾಯಿ ಬಿದ್ದುಬಿಟ್ಟಿತ್ತು ರೀ. ಹಂಗೆ ಸಣ್ಣಗ ಮಳೆನೇ ಇತ್ತು. ಇಲ್ಲಿ ಎಷ್ಟೊಂದ ಬಿದ್ದಿತ್ತು ಬರ್ರಿ ಅಂತೇಳಿ ನಾವೆಲ್ಲ ಓಟು ಏನು ಮಾಡಿದ್ವಿ ಅಂದ್ರೆ ಮಂದಿ ಬಿದ್ದಿದ್ದೆಲ್ಲ ಗಾಳಿ ಮಳೆ ಮಿಕ್ಸ್ ಇತ್ತು. ಬಿದ್ದಿದ್ದೆಲ್ಲ ಹಿಂಗೆ ಕಂಡಪಟ್ಟಿ ಕಾಯಿ ರೀ ಗಿಡದಾಗ. ಅದು ಒಂದು ಲೈನೇ ಹತ್ತು ಬಿಟ್ಟೈತಿ ಗಜ್ಜರ ಮಡ್ಡಿ ಅಂತೇಳಿ. ಈಗೂ ಅದಾವ ಗಿಡಗಳು, ಸುಮಾರು ವರ್ಷದಿಂದ 2 ತಲೆಮಾರಿಂದ ಗಿಡಗಳು ಅದಾವ್ರಿ ಫ್ರೆಂಡ್ಸ. ಎಲ್ಲ ಬಿದ್ದಿದ್ದೆಲ್ಲ ಅವರೆಲ್ಲ ದೊಡ್ಡವರು ಶಣರು ಅದೆಲ್ಲ ಅಷ್ಟು ಬಳಸಿ ಚೀಲ ತುಂಬ್ಕೊಂಡು ನಿಂತಿತ್ತ. ಗಂಟು 2-3 ತೊಗೊಂಡು ಮನೆಯಾಗೆಲ್ಲ ಮಂದಿ 2-3 ಮಂದಿ ಬರೋರು 2-3 ಚೀಲ ತುಂಬ್ಕೊಂಡು ಬಂದುಬಿಟ್ರು. ನಾವು ಸಣ್ಣವರು, ನಮಗೇನು ಸ್ವಚ್ಛದ ತೊಗೋಬೇಕು. ಆ ಮುಂಚಿ ಬೋಟು ಹೊಲಿಸಿದ್ದು ಬಿಡೋರು ಅಂದ್ರೆ ಜರ ಮ್ಯಾಲಿಂದ ಬೀಳೋಣ ಮತ್ತು ಎಲ್ಲಂದು ಹೊಲ್ಸು ಹತ್ತಿರ್ತೈತಿ ನೋಡ್ರಿ. ಅದನ್ನ ಬಿಡೋರು ಎಲ್ಲೆಲ್ಲಿ ಸ್ವಚ್ಛ ಇರ್ತಾ ಅದನ್ನ ತೊಗೊಂಡು ಅದಕ್ಕೆಲ್ಲ ಹತ್ತಿದ ಮಣ್ಣು ಗಿಣ್ಣೆಲ್ಲ ಒರೆಸಿ ತೊಗೊಂಡು ಚೆನ್ನಾಗಿ ಒಂದು ಇಷ್ಟು ಮಾಡಿದ್ದೀವ್ರಿ ಎಲ್ಲರೂ ನಾವು ಹುಡುಗಿಯರು ಸೇರಿಕೊಂಡು. ಸಣ್ಣ ಹುಡುಗರು ಅಂತಂತೀವಲ್ಲ ಆ ಮಾತಿಗಂದೆ. ಅದೆಲ್ಲ ಮಾಡಿಕೊಂಡು ಮನೆಗೆ ಬರಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಸಣ್ಣ ಕಟ್ಟಿಗಳು ಕಂಡವ್ರಿ. ಒಲಿ ಪುಟ್ಟು ಮಾಡೋಕೆ ಅವಾಗೆಲ್ಲ ದಪ್ಪ ಕಟ್ಟಿಗೆ ಜಾಸ್ತಿ ಯೂಸ್ ಮಾಡೋರಲ್ಲ, ಚಿಮ್ಮುನ್ ಎಣ್ಣೆ ಹಾಕ್ತಿದ್ವಿ. ಒಮ್ಮೆ ಚಿಮ್ಮುನ್ ಎಣ್ಣೆಕಿನ ಒಲಿ ಪುಟ್ಟು ಮಾಡೋಕತ್ತೆ ಸಣ್ಣ ಕಟ್ಟಿಗೆ ಇಟ್ಟು ಒಲಿ ಹಂಗೆ ಹತ್ತಿದಂಗೆಲ್ಲ ದಪ್ಪನ ಕಟ್ಟಿಗೆ ಇಡೋರು ನೀರೊಲಿಗೆ ರೊಟ್ಟಿಗೆ ಅದೆಲ್ಲ. ಮತ್ತು ಅದಕ್ಕೆ ಬರ್ತಾವೆ ನಡಿ ಅಂತೇಳಿ ನಾವೇನು ಮಾಡಿದ್ವಿ, ಗನ ಆವಾಗಿಂದೆಲ್ಲ ನಮ್ಗೆ ಹೇಳ್ಕೊಡೋರೇ ಬೇಕಾಗಿರ್ಲಿಲ್ಲ ರೀ ಯಾರು. ನಾವು ನಮ್ಮ ತಿಳಿದನೇ ನಾವು ಎಲ್ಲನೂ ಮಾಡ್ಕೊಂಬರೋರು. ಒಲಿ ಪುಟ್ಟು ಮಾಡೋಕೆ ಇದು ಒಯ್ದು ಬಿಡಮ್ಮ ಸಣ್ಣ ಕಟ್ಟಿಗೆ ಒಯ್ಯಮ್ಮ ನಡ್ರಿ ಅಂತೇಳಿ ಅದು ಆರಿಸ್ಕೊಂತ ನಿಂತುಬಿಟ್ವಿ. ನಮ್ಮ ಗಂಟು ಬೇರೆ ಕಡೆ ನಮ್ಮ ಪುನಃ ಮಾಡಿಟ್ಟು ಅಷ್ಟೊತ್ತಿಗೆ ಒಂದು 7 ಗಂಟೆ ಆಗಿತ್ತೇನ. ಗಿಡದ ಮಾಲಕರು ಬಂದುಬಿಟ್ರು ಫ್ರೆಂಡ್ಸ್. ನಮಗೆಲ್ಲ ಬೈದು ಅದೆಲ್ಲ ಕಸ್ಕೊಂಡ್ಬಿಟ್ರು. ನಾವು ಒಳಕೋತ ನಿಂತಿದ್ವಿ. ಆ ಕಡುವರ ಮುಂದೆ ಬಡ್ದು ಅಂದ್ರೆ ಮಾಲಕರೆಲ್ಲ ತೊಗೊಂಡಿರ್ತಾರೆ ಹುಂಚಿಕಾಯಿ ಗಿಡ. ಆ ಗಿಡದಾಗ ಎಲ್ಲರೂ ಬಿದ್ದಿರ್ತಾವ, ನಾವು ಆರಿಸ್ಕೊಂಡು ಹೋರಿ ಶಣ ಅದೀರಿ ನೀವು ಅಂತೇಳಕೇಸ್ ಅವರು ಹಿಂಗತ್ತೆ ಬೈದ್ರು. ಬಯ್ಯನ ಮುಂದೆ ಹಂಗೆ ಹೋಗ್ತಾ ಓದಿವ್ರಿ. ಅಲ್ಲೆಲ್ಲ ಎಲ್ಲ ಮಂದಿ ಎಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟಿರೋರು. ಆಮೇಲೆ ಏನೋ ನಮ್ಗೆ ಹೆಚ್ಚಿಗೆ ಸಿಗಲಿಲ್ಲ. ಇನ್ನು ಇಷ್ಟೊತ್ತಾತು ನಾವು ಮನೆ ಬಿಟ್ಟು ಬಂದೀವಿ, ಹಂಗೆ ಹೋದ್ರೆ ಏನು ಮಾಡೋದು, ಮನ್ಯಾಗ ಹೊಡಿತಾರ ಬೈತಾರ ಅಂತೇಳಿ ಆ ಕಟ್ಗಿನೂ ಕಸ್ಕೊಂಡ್ರು, ಮಾಡಿದ್ದು ಹುಂಚಿಕಾಯಿನೂ ಕಸ್ಕೊಂಡ್ರು. ಮುಂದೆ ಹಂಗೆ ಆಟಾಡ್ಕೊಂತ ಓದಿವಿ ಫ್ರೆಂಡ್ಸ್. ಅಲ್ಲೇನು ನಮ್ಗೆ ಹೆಚ್ಚಿಗೇನು ಸಿಗಲಿಲ್ಲ. ಒಂದು ಸಿಕ್ತು ನೋಡ್ರಿ, ಇಷ್ಟು ತೊಗೊಂಡು ಹೋದ್ರೆ ಬಡಿತಾರೆ ನಮ್ಗೆ ಅಂತೇಳಿ ಹಂಚಿಕೆ ಬಂದು ಅಲ್ಲಿ ಮಾನೆ ಗಿಡಗಳು ಅವೆಲ್ಲನೂ ಇದ್ದು ನೋಡ್ರಿ. ಮಾನಿ ಕಾಯಿ ಕಲ್ಲು ಹೋಗ್ಯೋದು, ಮಾವಿನಕಾಯಿ ಬೀಳ್ತಿದ್ವು, ಕಲ್ಲಿನ ಮೇಲೆ ಕಲ್ಲಿಟ್ಟು ಜಜ್ಜಿ ಅದನ್ನ ತಿನ್ಕೊಂತ ಕುಂತು ಬಿಟ್ಟಿವಿ. ಮನ್ಯಾಗ 10 ಆತಂತ, 11 ಆತು, 12 ಆತು. ಇಟ್ಟು ನಸಿಕಿನ ಹೋಗ್ಯಾರ ಮಕ್ಕಳು ಬಂದಿಲ್ಲ, ಏನಂತ ಏನಿಲ್ಲ. ಅಲ್ಲೊಂದು ಹಳ್ಳಿ ಇತ್ತು ಕುದುರೆ ಹಳ್ಳ ಅಂತೇಳಿ, ಅಲ್ಲಿ ಅವಾಗ ಕಡ್ರು ಹಾವಳಿ ಅಂತಕ್ಕೆ ಸಿಂಗ್ ಅಲ್ಲಿ ಎಲ್ಲರೂ ಇಲ್ಲೊಬ್ರು ಕಳ್ರು ಬಂದ್ರೆ ಅವಾಗ ದೊಡ್ಡ ಬುಕ್ಕಾರಿ. ಅವಾಗೆಲ್ಲ ಚಾನಲ್ಗಳು ಜಾಸ್ತಿ ಇರಲಿಲ್ಲ ನ್ಯೂಸ್ ಇದು ಮಾಡೋಕೆ, ಬಾಯಿಂದ ಬಾಯಿಗೆ ಜಾಸ್ತಿ ಹರಡುವಂಥದ್ದು. ಹಂಗಾಗನ ಮತ್ತು ನಮ್ಮಪ್ಪ ನಮ್ಮವ್ವ ಮತ್ತು ನನ್ನ ಜೊತೆಗೆ ಯಾರು ಬಂದಿದ್ರು ನೋಡ್ರಿ, ಅವ್ರು ಅವ್ವ ಅಪ್ಪದೇರು, ಅವ್ರು ಅಣ್ತಂಬ್ರು, ಮನೆ ಮಂದಿ ಎಲ್ಲ ಗಜ್ಜರ ಮಡ್ಡಿ ಅಂತೇಳಿ ಅಲ್ಲೆಲ್ಲ ಹುಡ್ಕ್ಯಾಡಕತ್ತು ಬಿಟ್ಟಾರ್ರಿ. ಸೊನ್ನೆರಾರು ಅವ್ರು ಹುಡ್ಕ್ಯಾಡಿ ಟೆನ್ಷನ್ ಒಂದು, ನಾವು ಸಿಗ್ಲಾರ್ಕೊಂದು ಬರ್ಲಾರ್ಕೊಂದು. ಆಮೇಲೆ ಅಲ್ಲಿ ಒಂದು ಗಿಡ ತಳ ಕುಂತಿದ್ವಿ ಫ್ರೆಂಡ್ಸ್. ಅಲ್ಲಿಂದ ಮನೆಗೆ ಎಳ್ಕೊಂಬಂದು ನಮ್ಮಪ್ಪ ಒಂದಿನ ನಮ್ಮ ಕೈ ಮಾಡಿದ್ದಿಲ್ಲ. ಆ ಟೈಮ್ದಾಗ ಅಷ್ಟು ಅವರಿಗೆ ಆ ಪ್ರೀತಿಯಿಂದನೇ ಅಂದ್ರೆ ಎಲ್ಲಿ ಹೋದ್ರನ್ನ ಕಾಳಜಿ ಇದರಿಂದನೇ ನಮ್ಗೆ ಕಂಡಪಟ್ಟಿ ಹೊಡ್ಸ್ಕೊಂಡ್ಬಿಟ್ಟಿದ್ವಿ ನಾವು. ಆ ಹುಂಚಿಕಾಯಿ ನಮ್ಮವ್ವ ತಂದಿದ್ದು ನೋಡಿ ಅದೆಲ್ಲ ನನಗೆ ಮತ್ತೆ ಒಳ್ಳೆ ಅದೆಲ್ಲ ಮರುಕಳಿಸ್ತಾ ಇತ್ತು ನೋಡ್ರಿ. ಯಾವಾಗೂ ನಮ್ಮ ಅಪ್ಪ ಕೈ ಮಾಡಿಲ್ಲ. ನಮ್ಮವ್ವ ಕೇಳಿ ಜಗ್ಗಿ ಹೊಡ್ಸ್ಕೊಂಡಿನಿ ಫ್ರೆಂಡ್ಸ. ಇವತ್ತಿಗೆ 2 ಮಕ್ಳು ಅದು ಒಂದೊಂದು ಟೈಮ್ದಾಗ ಹೊಡ್ಸ್ಕೊತೀವಿ ಸಣ್ಣ ಪುಟ್ಟ. ಬಟ್ ನಮ್ಮ ಅಪ್ಪಂದು
ನನಗೆ ನೆನಪಿಲೆ ನಮ್ಮ ಅಪ್ಪ ನನ್ನ ಮ್ಯಾಗ ಕೈ ಮಾಡಿದಂದ್ರೆ ಆ ಟೈಮ್ದಾಗ ಅಷ್ಟೇ ನೋಡ್ರಿ. ಇಷ್ಟೊತ್ತನ ಹೋಗೋದ ನಿಮ್ಮ ಮೋನ ಮನೆ ಕಾಯ್ತಾರ, ಅವ್ವ ಅಪ್ಪ ನಾನು ನಿಮ್ಗೆ ಇಲ್ಲ ನೀ ಎತ್ತಿ ಅಂತೇಳಿ ಒಂದು 2 ಮಸ್ತ್ ಕೊಟ್ಟಿದ್ದೀನಿ ರೀ. ಅದಕ್ಕೆ ನಾನು ತಲೆ ತಿರುಗಿ ಬಿದ್ದು ಗುರಿಚಿ ಹಚ್ಕೊಂಡ್ಬಿಟ್ಟಿದ್ದೆ ನಮ್ಮ ಅಪ್ಪ ಹೊಡೆದಕ್ಕೆ. ಹಂಗೆ ಒಂದೊಂದು ನೆನಪುಗಳು ಭಾಳ ಒಂದು ಸಣ್ಣ ಸಣ್ಣ ಮಾತಿನೊಳಗೆ ಎಷ್ಟೆಲ್ಲ ನೆನಪು ಬರ್ತಿರ್ತಾವೆ ನೋಡ್ರಿ. ಆವಾಗಿಂದ ಜೀವನ ಚಲೋ ಅಪ್ಪ ಅಂತ ಅನ್ಸಕತ್ ಬಿಡ್ತೈತಿ. ಇವಾಗಿಂದ ಏನು ಬಿಡ್ರಿ ಫ್ರೆಂಡ್ಸ, ಬೇಜಾರು ನೋಡ್ರಿ. ನಮ್ಮ ಜೀವನನೂ ಬೇಜಾರು, ಮುಂದೆ ಮಕ್ಳ ಜೀವನನೂ ನಮ್ಮ ಥರ ಎಂಜಾಯ್ ಮಾಡೋಕ್ಕೆ ಸಿಗಂಗಿಲ್ಲ. ಹೆಂಗೋ ಹೋಗ್ತಾ ಇರಬೇಕು. ಅದ್ರಾಗ ಹಳ್ಳ್ಯಾಗಂತೂ ಒಂದು ಸ್ವಲ್ಪ ಏನಾದರೂ ಇದು ಇರ್ತೈತ್ರಿ, ಆ್ಯಕ್ಟಿವ್ ಆಗಿ ಇರ್ಬೋದು. ಬಟ್ ಸಿಟಿಯಾಗೂ ಸಿಟಿಯಾಗನೇ ಆ್ಯಕ್ಚುಲಿ ಜಾಸ್ತಿ ಆ್ಯಕ್ಟಿವ್ ಆಗಿರೋದು. ಬಟ್ ನನಗೆ ಅಲ್ಲಿ ವಾತಾವರಣ ಇಷ್ಟ ಆಗಿರೋದ್ರಿಂದ ನಾನು ಅಲ್ಲೇ ಬೆಟ್ರ್ ಅಂತ ಅಂತೀನಿ. ಆದರೂ ನೋಡ್ರಿ ಇವಾಗ ಎಲ್ಲರೂ ಒಂದು ಸ್ವಲ್ಪ ಬಿಸಿಲಿಗೆ ಹೋಗ್ತೀನಿ ಬರ್ತೀನಿ ಅಂತಂದ್ರೆ ನಮ್ಗೆ ಅದು ಆಗಲಾಗೈತೆ. ಅಂಥದ್ರೊಳಗೆ ಇಲ್ಲಿ ಆ ಕಡೆನೂ ನೆಟ್ಟಗೆ ಇದು ಮಾಡೋಕ್ಕಾಗಲ್ಲ, ಈ ಕಡೆನೂ ಇದನ್ನು ಒಪ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಎರಡೂ ನಡ್ವರ್ಕ್ ಅತಂತ್ರ ಪರಿಸ್ಥಿತಿ ಒಳಗೆ ಇದ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಪರವಾಗಿಲ್ಲ ಫ್ರೆಂಡ್ಸ, ಬ್ಲಾಗನ್ನು ಈಗ ಇದು ಮಾಡೋಕೆ ಹೋಗಂಗಿಲ್ರಿ. ಮತ್ತು ಹಳದಿ ಫಂಕ್ಷನ್ದು ವಿಡಿಯೋಗಳನ್ನ ಶಾರ್ಟ್ಸ್ ವಿಡಿಯೋ ಆಲ್ರೆಡಿ ಹಾಕಕತ್ತೀನಿ. ಇನ್ನು ಲೆಂತಿ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಟೈಮ್ ಜಾಸ್ತಿ ಹಿಡಿತೈತ್ರಿ. ಹಾಗಾಗಿ ಇದನ್ನ ಇನ್ನೊಂದು ದಿನ 2 ದಿನ ಬಿಟ್ಟು ಆರಾಮ್ಸೆ ನಾನು ಹಾಕ್ಬೇಕಂತ ಅನ್ಕೊಂಡಿನಿ. ವಿಡಿಯೋ ಲೆಂತಿ ಆಯಿತು, ದಯವಿಟ್ಟು ಸಾರಿ. ಒಂದು ಕಡೆ ಒಂದು 2-3 ನಿಮಿಷದಾಗ ಮಾತಾಡ್ಬಿಡ್ಬೇಕಂತ ಅನ್ಕೋತೀನಿ. ಇದು ಹೇಳ್ತಾ ವಿಡಿಯೋ ಲೆಂತಿ ಆಗಿಬಿಡ್ತೈತಿ. ಯಾರ್ಯಾರು ಬೇಜಾರಾಗಿದ್ರೆ ಸಾರಿ. ನನ್ನ ಮಾತು ಕೇಳಿ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾದವಪ್ಪ ಅಂದ್ರೆ ಕಮೆಂಟ್ ಮಾಡಿ ಹಾಕ್ರಿ. ಎಲ್ಲರಿಗೂ ಬಾಲ್ಯ ಅನ್ನೋದು ಭಾಳ ಖುಷಿ ಕೊಡ್ತಾವೆ. ಬಟ್ ಆ ಟೈಮ್ದಾಗ ನಾವು ಅನ್ಕೊತಿರ್ತೀವಿ ನಾವು ದೊಡ್ಡರಾದ್ಮೇಲೆ ಏನು ಮಾಡ್ತೀವಿ ಅಂತ ಅನ್ಕೊತಿರ್ತೀವಿ. ಬಟ್ ಈ ಟೈಮ್ದಾಗ ಅನಿಸ್ತೈತಿ ನಾವು ಸಣ್ಣವ್ರಿದ್ದಾಗಿದ್ದೆ ಚಲೋ ಐತೆ ಅಂತೇಳಿ. ಯಾರಿಗೆಲ್ಲ ಈ ಮಾತು ಇಷ್ಟ ಆಯಿತು ಖಂಡಿತ ಒಂದು ಲೈಕ್ ಕೊಡ್ರಿ. ಸ್ವಲ್ಪ ಇವಾಗ ಟ್ಯಾಬ್ಲೆಟ್ ತೊಗೊಂಡಿನಿ, ನಾನು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಎದ್ದು ಮತ್ತು ಉಳಿದಿದ್ದಲ್ಲಿ ನಾಷ್ಟೂ ಆಗೈತಿ. ಈಗ ಇನ್ನೊಂದು 2 ತಾಸು ಆರಾಮ್ಸೆ ಮಕ್ಕಳ ಟೆನ್ಷನ್ ಇಲ್ಲ. ಊಟದ್ದು ಯಜಮಾನ್ರು ಈಗ ಮದುವೆ ಹೋಗಿದಾರ. ಸೊ ಹಾಗಾಗಿ ಮಧ್ಯಾಹ್ನದ ಅಡಿಗೆನೂ ಇಲ್ಲ, ನಾವೇ ಏನಾರ ಮಾಡ್ಕೋಬೇಕು. ನೆಕ್ಸ್ಟ್ ಲಾಗಿಂದ ಸಿಗೋಣ. ನಮಸ್ಕಾರ. ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿರುತ್ತೆ ಪ್ರತಿಯೊಬ್ಬರಿಗೂ. ಬಾಯ್.